ಬೇಸಿಗೆಗಾಲ ಅಂತೂ ಆಲ್ರೆಡಿ ಶುರುವಾಗಿದೆ. ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ? ಯಾವ ಸನ್ಸ್ಕ್ರೀನ್ ತಗೋಬೇಕು, ನಮ್ಮ ಸ್ಕಿನ್ನಿಗೆ ಸೂಟ್ ಆಗತ್ತಾ ಇಲ್ವಾ? ಅಲ್ಟ್ರಾ ವೈಲೆಟ್ ರೇಡಿಯೇಷನ್, UVA, UVB ರೇಡಿಯೇಷನ್ ನಮ್ಮ ಸ್ಕಿನ್ ಅನ್ನ ಲೇಯರ್ ಭೇದಿಸ್ಕೊಂಡು ಸ್ಕಿನ್ ಒಳಗಡೆ ಪೆನಿಟ್ರೇಟ್ ಆಗಿ ಸನ್ ಟ್ಯಾನ್, ಸನ್ ಸ್ಪಾಟ್, ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್, ಸ್ಕಿನ್ ಡಿಸ್ಕಲರೇಷನ್, ಈವನ್ ಕ್ಯಾನ್ಸರ್ ಕೂಡ ಉಂಟು ಮಾಡ್ಬೋದು. ಹೀಗೆ ತುಂಬ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡುತ್ತೆ. ಅದನ್ನು ಪ್ರಿವೆಂಟ್ ಮಾಡಬೇಕು ಅಂದರೆ ಸನ್ಸ್ಕ್ರೀನನ್ನು ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಬೇಕು. ಈಗಂತೂ ಮಾರ್ಕೆಟಲ್ಲಿ ಎಷ್ಟಕ್ಕೊಂದು ಸನ್ಸ್ಕ್ರೀನ್ ಅವೈಲಬಲ್ ಇದೆ. ಯಾವ್ದು ತಗೋಬೇಕು, ಇದು ನಮ್ಮ ಸ್ಕಿನ್ನಿಗೆ ಸೂಟ್ ಆಗತ್ತಾ ಇಲ್ವಾ ಅನ್ನೋ ಡೌಟ್ ಇದ್ದರೆ ಇವತ್ತಿನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ. ನಾನು ಈ ವಿಡಿಯೋದಲ್ಲಿ ಹೇಳ್ತಿರುವಂಥ ಸನ್ಸ್ಕ್ರೀನ್ಸ್ ನಾನು, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಯೂಸ್ ಮಾಡಿ ಆನೆಸ್ಟ್ ರಿವ್ಯೂವನ್ನು ಶೇರ್ ಮಾಡಿದ್ದಾರೆ. ಅದರ ಪ್ರಕಾರ ನಾನು ನಿಮಗೆ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇದರಿಂದ ಹೆಲ್ಪ್ ಆಗ್ಬೋದು. ನಾನು ನನ್ನ ಫೇವ್ರೆಟ್ ಸನ್ಸ್ಕ್ರೀನನ್ನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಸ್ ಬ್ಯೂಟಿ ಬ್ಲೀಸ್. ನಾನು ಅನುಷಾ ಆನಂದ್. ಇನ್ನೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ನನ್ನ ಫ್ಯೂಚರ್ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬಂದು ತಲುಪುತ್ತೆ. ನಾನು ಈ ವಿಡಿಯೋದಲ್ಲಿ ತೋರಿಸಿರುವಂಥ ಸನ್ಸ್ಕ್ರೀನ್ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಬೈ ಮಾಡಿ. ನೀವು ಸನ್ಸ್ಕ್ರೀನ್ ಲೇಬಲನ್ನು ಕರೆಕ್ಟಾಗಿ ನೋಡಿದರೆ ಅದರೊಳಗಡೆ ಬರೆದಿರ್ತಾರೆ PA+++. 3++ ಇರುತ್ತೆ ಅಥವಾ 4+ ಇರುತ್ತೆ, ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಇದರ ಅರ್ಥ ಏನಂದರೆ UVA, UVB ರೇಡಿಯೇಷನಿಂದ ನಿಮ್ಮ ಸ್ಕಿನ್ನನ್ನು ಇದು ಎಷ್ಟು ಹಂತಕ್ಕೆ ಕಾಪಾಡುತ್ತೆ. ಎಷ್ಟು ಪ್ಲಸ್ ಜಾಸ್ತಿ ಇರುತ್ತೋ ಅಷ್ಟು ಜಾಸ್ತಿ ನಿಮ್ಮ ಸ್ಕಿನ್ನಿಗೆ ಪ್ರೊಟೆಕ್ಷನ್ ಇರುತ್ತೆ. ಇವಾಗ ನಾನು ಹೇಳ್ತಿರುವಂಥ ಎಲ್ಲ ಸನ್ಸ್ಕ್ರೀನ್ SPF 50, PA+++ ಆರ್ 4+ನ ರೇಂಜಲ್ಲಿ ಇರುತ್ತೆ. ವಾಟರ್ ಬೇಸ್ ಸನ್ಸ್ಕ್ರೀನ್, ಜೆಲ್ ಬೇಸ್ ಸನ್ಸ್ಕ್ರೀನ್, ಕ್ರೀಮ್ ಬೇಸ್, ಲೋಷನ್ ಬೇಸ್, ಹೀಗೆ ಬಹಳಷ್ಟು ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಇದ್ರೊಳಗಡೆ ನಿಮಗೆ ಯಾವ್ದು ಸೂಟ್ ಆಗುತ್ತೆ, ನಿಮ್ಮ ಸ್ಕಿನ್ ಟೈಪ್ಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ನೀವು ಬೈ ಮಾಡಿ. ಫಸ್ಟ್, ಕಾಂಬಿನೇಷನ್ ಆ್ಯಂಡ್ ಆಲ್ ಸ್ಕಿನ್ ಟೈಪ್ಸ್. ಡಾಟ್ & ಕಿ ಅವರ ವಿಟಮಿನ್ C+E ಸೂಪರ್ ಬ್ರೈಟ್ ಸನ್ಸ್ಕ್ರೀನ್. ವಾಟರ್ ಲೈಟ್ SPF 50 PA++. ಇಟ್ಸ್ ಕನ್ಸಿಸ್ಟೆನ್ಸಿ ವಾಸ್ ವೆರಿ ಲಿಕ್ವಿಡಿ ಆ್ಯಂಡ್ ಇದು ಅಬ್ಸರ್ವ್ ಆಗೋದು ಕೂಡ ಅಷ್ಟೇ ಫಾಸ್ಟ್. ಇದು ಅಬ್ಸರ್ವ್ ಆಗಲಿ ಅಂತ ಹೇಳ್ಬಿಟ್ಟು ವೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಲೈಕ್ ನೀವು ಇದನ್ನು ಹಚ್ಚಿದ್ರಿ, ದೆನ್ ಗೋ ಫಾರ್ ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು. ಈಸ್ ದಟ್ ಸೂಪರ್ ಲೈಟ್ ಸನ್ಸ್ಕ್ರೀನ್, ನೋ ವೈಟ್ ಕಾಸ್ಟ್, ಡೈಲಿ ಯೂಸಸ್ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೆಕೆಂಡ್, ಫಾರ್ ಸ್ಪೆಷಲಿ ಆಯಿಲಿ ಸ್ಕಿನ್, ದ ಡರ್ಮಾಕೋ 1% ಹೈಲೋರಾನಿಕ್ ಆಸಿಡ್ ಸನ್ಸ್ಕ್ರೀನ್, ಆಕ್ವಾಜೆಲ್ ವಿತ್ SPF 50 PA4+. ಇದರ ಪ್ರೈಸ್ 424 ಸಮಥಿಂಗ್ ಆಗುತ್ತೆ. ಅಫೋರ್ಡಬಲ್ ಆ್ಯಂಡ್ ಜೆಲ್ ಬೇಸ್ ಸನ್ಸ್ಕ್ರೀನ್. ಇದು ನಿಮ್ಮ ಸ್ಕಿನ್ ಪೋರ್ಸ್ ಅನ್ನ ಕ್ಲಾಗ್ ಮಾಡಲ್ದಂಗೆ ನಿಮ್ಮ ಸ್ಕಿನ್ ಅನ್ನ UVA, UVB ರೇಡಿಯೇಷನ್ ಇಂದ ಕಾಪಾಡುತ್ತೆ. ಅಲ್ಟ್ರಾ ಲೈಟ್ ವೈಟ್, ಇದು ಹೆವಿಯಾಗಿ ಫೀಲೇ ಆಗಲ್ಲ, ನಿಮಗೆ ಏನು ವೇರ್ ಮಾಡ್ದಂಗೆನೆ ಅನ್ಸಲ್ಲ. ಇದರೊಳಗಡೆ 1% ಹೈಲೋರಾನಿಕ್ ಆಸಿಡ್ ಇರೋದ್ರಿಂದ ನಿಮ್ಮ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುತ್ತೆ, ಮಾಯ್ಶ್ಚರೈಸ್ ಮಾಡುತ್ತೆ. ಇದನ್ನ ಅಪ್ಲೈ ಮಾಡಿದ್ಮೇಲೆ ನಿಮಗೆ ಏನು ಹಚ್ಕೊಂಡಂಗೆನೆ ಅನ್ಸಲ್ಲ, ಅಷ್ಟು ಲೈಟ್ ವೇಟ್ ಆಗಿ ಫೀಲ್ ಆಗುತ್ತೆ. ವೈಟ್ ಕಾಸ್ಟ್ ಇರೋದಿಲ್ಲ, ಬೆಸ್ಟ್ ಫಾರ್ ಡೈಲಿ ಯೂಸ್. ಥರ್ಡ್, ಫಾರ್ ಡ್ರೈ ಸ್ಕಿನ್, ತುಂಬ ಎಫೆಕ್ಟಿವ್ ಆಗಿರೋ ಸನ್ಸ್ಕ್ರೀನ್ಸ್ ಅಂದರೆ ಡ್ರೈ ಸ್ಕಿನ್ ಅವರು ಕ್ರೀಮ್ ಬೇಸ್ ಆರ್ ಲೋಷನ್ ಬೇಸ್ ಸನ್ಸ್ಕ್ರೀನನ್ನು ಯೂಸ್ ಮಾಡಬೇಕು. ಡಾಕ್ಟರ್ ಶೇತಸ್ ಸೆರಮೈಡ್ ಆ್ಯಂಡ್ ವಿಟಮಿನ್ C ಸನ್ಸ್ಕ್ರೀನ್ ವಿತ್ SPF 50 PA4+. ಪ್ರೈಸ್ 373 ರೂಪಾಯಿ. ಇಟ್ಸ್ ವೆರಿ ಅಫೋರ್ಡಬಲ್. ಇದರೊಳಗಡೆ ಸೆರಮೈಡ್ ಆ್ಯಂಡ್ ವಿಟಮಿನ್ C ಇದೆ ಆ್ಯಂಡ್ ಇದು ಫ್ರೆಗ್ರೆನ್ಸ್ ಫ್ರೀ. ಇದರೊಳಗಡೆ ಯಾವುದೇ ರೀತಿಯಾದಂಥ ಸ್ಮೆಲ್ ಇಲ್ಲ. ನಿಮಗೆ ಸ್ವಲ್ಪ ವೈಟ್ ಕಾಸ್ಟ್ ಬರುತ್ತೆ. ಬ್ಲೆಂಡ್ ಮಾಡೋದಕ್ಕೂ 1 ರಿಂದ 2 ನಿಮಿಷ ಹಿಡಿಬೋದು. ಸೊ ಚೆನ್ನಾಗಿ ಬ್ಲೆಂಡ್ ಮಾಡಿ, ಬೆಸ್ಟ್ ಫಾರ್ ಡೈಲಿ ಯೂಸ್. ಫೋರ್ತ್, ಎಕ್ಸ್ಟ್ರೀಮ್ ಸೆನ್ಸಿಟಿವ್ ಸ್ಕಿನ್ ಆ್ಯಂಡ್ ಆಕ್ನಿ ಪ್ರೋನ್ ಸ್ಕಿನ್ಗೆ ದಿ ಬೆಸ್ಟ್ ಅಂದರೆ ಸೆಟಫಿಲ್ SPF 50+ ಸನ್ಸ್ಕ್ರೀನ್. ಲೈಟ್ ಜೆಲ್, ಇಟ್ಸ್ ಹೈಲಿ ಪ್ರೊಟೆಕ್ಟಿವ್ ಫಾರ್ ಸೆನ್ಸಿಟಿವ್ ಆ್ಯಂಡ್ ಆಕ್ನಿ ಪ್ರೋನ್ ಸ್ಕಿನ್. ನಿಮ್ಮ ಪೋರ್ಸನ್ನು ಕ್ಲಾಗ್ ಮಾಡಲ್ದಂಗೆ, ಪಿಂಪಲ್ಸ್ ಇನ್ನೂ ಜಾಸ್ತಿ ಆಗಲ್ದಂಗೆ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ UVA, UVB ರೇಡಿಯೇಷನಿಂದ. ವೆರಿ ವಾಟರ್ ರೆಸಿಸ್ಟೆನ್ಸ್ ವಿತ್ ವಿಟಮಿನ್ E. ಪ್ರೈಸ್ ಅರೌಂಡ್ 1100 ರೂಪಾಯಿ ಆಗುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು, ಬಟ್ ಇಟ್ಸ್ ವೆರಿ ಸೂಟಬಲ್ ಫಾರ್ ಎಕ್ಸ್ಟ್ರೀಮ್ ಸೆನ್ಸಿಟಿವ್ ಸ್ಕಿನ್ ಆ್ಯಂಡ್ ಆಕ್ನಿ ಪ್ರೋನ್ ಸ್ಕಿನ್ ಆ್ಯಂಡ್ ಈಸ್ ನಾನ್ ಕೊಮೆಟೋಜೆನಿಕ್. ಯಾರಿಗೆಲ್ಲ
ಏನೇ ಹಚ್ಚಿದ್ರು ರಿಯಾಕ್ಟ್ ಆಗುತ್ತೋ ಸ್ಕಿನ್ ಮೇಲೆ ಏನೇ ಪ್ರಾಡಕ್ಟ್ ಹಚ್ಚಿದ್ರು ರಿಯಾಕ್ಟ್ ಆಗುತ್ತೋ ಅವ್ರ ಸ್ಕಿನ್. ಅವರು ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಇದು ಸ್ಕಿನ್ ಪಿಗ್ಮೆಂಟೇಷನ್, ಆಕ್ನಿ ಮಾರ್ಕ್ಸ್, ಪಿಂಪಲ್ ಮಾರ್ಕ್ಸ್, ಪ್ರಿಮೇಚರ್ ಏಜಿಂಗ್ ನಿಂದಾನು ಪ್ರೊಟೆಕ್ಟ್ ಮಾಡುತ್ತೆ. ಇಟ್ಸ್ ನಾನ್ ಗ್ರೇಸಿ, ಫ್ರಾಗ್ರೆನ್ಸ್ ಫ್ರೀ, ಯಾವುದೇ ರೀತಿಯಾದಂತಹ ಸ್ಮೆಲ್ ಇಲ್ಲ. ಸ್ವಲ್ಪ ವೈಟ್ ಕಾಸ್ಟ್ ಬರ್ಬೋದು, ಕೆಲವ್ರಿಗೆ ಬರ್ಬೋದು, ಕೆಲವ್ರಿಗೆ ಬರ್ದೇನೂ ಇರ್ಬೋದು. ಇಟ್ಸ್ ಆಲ್ ಡಿಪೆಂಡ್ ಆನ್ ಯುವರ್ ಸ್ಕಿನ್. ಈ ಎಲ್ಲಾ ಸನ್ಸ್ಕ್ರೀನ್ಸ್ ಅನ್ನ ನೀವು ಹೊರಗಡೆ ಹೋಗೋದು 20 ನಿಮಿಷದ ಮುಂಚೆನೆ ಹಚ್ಕೋಬೇಕು. ಯಾಕಂದ್ರೆ ಎಫೆಕ್ಟಿವ್ ಸ್ಟೇಬಲ್ ಬ್ಯಾರಿಯರ್ ಪ್ರೊಟೆಕ್ಷನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂದ್ರೆ 20 ನಿಮಿಷ ಆಗತ್ತೆ. ಇನ್ನು ಯಾವ ಸ್ಕಿನ್ ಟೈಪ್ ಅನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಕಮೆಂಟ್ ಮಾಡಿ ತಿಳಿಸಿ. 5th, ಕಾಂಬಿನೇಷನ್ ಟು ನಾರ್ಮಲ್ ಸ್ಕಿನ್. ಪರ್ಸ್ನಲಿ ನನ್ನ ಫೇವ್ರೆಟ್ ಸನ್ಸ್ಕ್ರೀನ್ ನಂದು ನಾರ್ಮಲ್ ಸ್ಕಿನ್. ನಾನು ಯೂಸ್ ಮಾಡುವಂಥ ನನ್ನ ಫೇವ್ರೆಟ್ ಸನ್ಸ್ಕ್ರೀನ್ ಡರ್ಮ್ಡಾಕ್ ಅವರ 4% ನಿಯಾಸಿನಮೈಡ್ ಬ್ರೈಟ್ನಿಂಗ್ ಸನ್ಸ್ಕ್ರೀನ್ ವಿತ್ SPF 50 PA+++. ಪ್ರೈಸ್ ಅರೌಂಡ್ 350 ರೂಪಾಯಿ ಆಗುತ್ತೆ. ಒಳಗಡೆ ಆಕ್ಟಿವ್ ಇಂಗ್ರೀಡಿಯೆಂಟ್ ಲೈಕ್ 4% ನಿಯಾಸಿನಮೈಡ್ ಇದೆ. ಇದು ಡಾರ್ಕ್ ಸ್ಪಾಟ್ಸ್ ಅನ್ನ ಫೇಡ್ ಮಾಡುತ್ತೆ, ಆಯಿಲ್ ಅನ್ನ, ಎಕ್ಸೆಸ್ ಆಯಿಲ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಅಂಡ್ ಇದು ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ, ನೋ ವೈಟ್ ಕಾಸ್ಟ್ ಅಂಡ್ ಸನ್ ಪ್ರೊಟೆಕ್ಷನ್ ಜೊತೆಗೆ ಆಕ್ನಿ ಮಾರ್ಕ್ಸ್ ಅನ್ನ ಕೂಡ ಫೇಡ್ ಮಾಡ್ತಾ ಬರುತ್ತೆ. ನನಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ ಅಂಡ್ ಇಟ್ಸ್ ಮೈ ಫೇವ್ರೆಟ್ ಸನ್ಸ್ಕ್ರೀನ್. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ನನ್ನ ಫ್ಯೂಚರ್ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪತ್ತೆ. ಸೊ ಸಿಗ್ತೀನಿ ಮುಂದಿನ ಅಮೇಝಿಂಗ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಫ್ ಯುವರ್ ಬ್ಯೂಟಿಫುಲ್ ಸ್ಕಿನ್. ಬಾಯ್.